ನಮಸ್ಕಾರ ಫ್ರೆಂಡ್ಸ್. ಪರೀಕ್ಷೆಯಲ್ಲಿ ಸಹಾಯವಾಗಬಹುದು ಎಂದು ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಇದರ ಉತ್ತರ ನ್ಯಾಯಮೂರ್ತಿ PN ದೇಸಾಯಿ. ಮುಂದಿನ ಪ್ರಶ್ನೆ, ದೇಶದಲ್ಲಿ ಪ್ರಥಮ ಸ್ಥಾನ ಪಡೆದ ಗ್ರಾಮ ಪಂಚಾಯಿತಿ ಯಾವುದು? ಉತ್ತರ ಮುದ್ರಾಡಿ ಗ್ರಾಮ ಪಂಚಾಯಿತಿ. ಮುಂದಿನ ಪ್ರಶ್ನೆ, ಸೇನಾಪಡೆಗಳ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ? ಇದರ ಉತ್ತರ NS ರಾಜಾ ಸುಬ್ರಹ್ಮಣಿ. ಮುಂದಿನ ಪ್ರಶ್ನೆ, 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಇದರ ಉತ್ತರ ತೈವಾನ್ ಟ್ರಾವಲಾಗ್. ಮುಂದಿನ ಪ್ರಶ್ನೆ, ಭಾರತ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲು ಸಜ್ಜಾದ 3ನೇ ರಾಜ್ಯ ಯಾವುದು? ಇದರ ಸರಿಯಾದ ಉತ್ತರ ಅಸ್ಸಾಂ. ಮುಂದಿನ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಗ್ರಿಕೋಲ್ ಪದಕ ಪ್ರದಾನ ಮಾಡಿದ ದೇಶ ಯಾವುದು? ಅಗ್ರಿಕೋಲ್ ಪದಕ ಪ್ರದಾನ ಮಾಡಿದ ದೇಶ ಯಾವುದು? ಉತ್ತರ ಇಟಲಿ. ಉಲ್ಲಾಸ್ ಯೋಜನೆ ಅಡಿ ದೇಶದ ಸಂಪೂರ್ಣ ಸಾಕ್ಷರತಾ ಸಾಧಿಸಿದ 5ನೇ ರಾಜ್ಯ ಯಾವುದು? ಉತ್ತರ ಸಿಕ್ಕಿಂ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ 1ನೇ ರಾಜ್ಯ ಮಿಜೋರಾಂ, 2ನೇ ರಾಜ್ಯ ಗೋವಾ, 3ನೇ ರಾಜ್ಯ ತ್ರಿಪುರ, 4ನೇ ರಾಜ್ಯ ಹಿಮಾಚಲ ಪ್ರದೇಶವಾಗಿರುತ್ತದೆ. ಆದರೆ ಪ್ರಶ್ನೆಯಲ್ಲಿ 5ನೇ ರಾಜ್ಯ ಸಿಕ್ಕಿಂ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ಒಕ್ಕೂಟದ ಶೃಂಗಸಭೆ ಎಲ್ಲಿ ನಡೆಯಿತು? ಇದರ ಉತ್ತರ ನವದೆಹಲಿ. ಅಕ್ಕಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ, ಸುಪ್ರೀಂ ಕೋರ್ಟಿನ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? ಇದರ ಉತ್ತರ 38. ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಇದರ ಉತ್ತರ 3ನೇ ಸ್ಥಾನ. ಮುಂದಿನ ಪ್ರಶ್ನೆ, ಭಾರತ ದೇಶದ ಮೊದಲ ಸೈಬರ್ ಸಹಾಯವಾಣಿ ಕಾಲ್ ಸೆಂಟರನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಇದರ ಸರಿಯಾದ ಉತ್ತರ ಬಿಹಾರ್. ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ರೈತರ ಆದಾಯ ಹೆಚ್ಚಿಸಲು ಮಿಷನ್ ಪೈನಾಪಲ್ ಯೋಜನೆಯ ಚಾಲನೆ ನೀಡಲಾಗಿದೆ? ಯಾವ ರಾಜ್ಯದಲ್ಲಿ? ಇದಕ್ಕೆ ಉತ್ತರ ತ್ರಿಪುರ. ಮುಂದಿನ ಪ್ರಶ್ನೆ, ಪ್ರಾಜೆಕ್ಟ್ ಝೀರೋ ಯೋಜನೆ ಯಾವ ರಾಜ್ಯ ಜಾರಿಗೆ ತಂದಿದೆ? ಇದರ ಉತ್ತರ ಕೇರಳ ರಾಜ್ಯ. ದೇಶದ 100ನೇಯ ರಾಮ್ಸಾರ್ ತಾಣವಾಗಿ ಯಾವ ಪಕ್ಷಿಧಾಮ ಆಯ್ಕೆಯಾಗಿದೆ? ಇದರ ಉತ್ತರ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ. ಇದು ಎಲ್ಲಿ ಬರುತ್ತದೆ ಅಂದರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುತ್ತದೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿವೆ? ಎಷ್ಟು ರಾಮ್ಸಾರ್ ತಾಣಗಳಿವೆ? ಉತ್ತರ 100. ಮುಂದಿನ ಪ್ರಶ್ನೆ, CBIನ ನಿರ್ದೇಶಕರಾಗಿ ಯಾರನ್ನು 1 ವರ್ಷದವರೆಗೆ ವಿಸ್ತರಣೆ ಮಾಡಲಾಗಿರುತ್ತದೆ? ಉತ್ತರ ಪ್ರವೀಣ್ ಸೂದ್. ಅಸ್ಸಾಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಇದರ ಉತ್ತರ ಹೇಮಂತ್ ಬಿಸ್ವಾ ಶರ್ಮಾ. ಮುಂದಿನ ಪ್ರಶ್ನೆ, ಕ್ವಾಂಟಮ್ ಕಾರ್ಯಪಡೆಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ? ಇದರ ಉತ್ತರ ಪ್ರೊಫೆಸರ್ ಅರಿದಮ್ ಘೋಷ್. ಮುಂದಿನ ಪ್ರಶ್ನೆ, ನೀತಿ ಆಯೋಗದ ಉಪಾಧ್ಯಕ್ಷರಾಗಿ
ಪದಗ್ರಹಣ ಮಾಡಿದವರು ಯಾರು? ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದವರು ಯಾರು? ಇದರ ಉತ್ತರ ಅಶೋಕ್ ಕುಮಾರ್ ಲಾಹಿರಿ. ಮುಂದಿನ ಪ್ರಶ್ನೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಇದರ ಉತ್ತರ ಮೇ 3. ಮುಂದಿನ ಪ್ರಶ್ನೆ, ವಿಶ್ವ ರೆಡ್ ಕ್ರಾಸ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಇದರ ಸರಿಯಾದ ಉತ್ತರ ಮೇ 8ಕ್ಕೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ದಾದಿಯರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟರ್ಸ್ ಡೇ ಯಾವಾಗ ಆಚರಿಸಲಾಗುತ್ತದೆಪ್ಪ ಅಂದರೆ ಮೇ 12ರಂದು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಇದರ ಉತ್ತರ ಮೇ 11ರಂದು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಇದರ ಉತ್ತರ ಮೇ 21ರಂದು. ಮುಂದಿನ ಪ್ರಶ್ನೆ, ವಿಶ್ವ ತಂಬಾಕು ರಹಿತ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಉತ್ತರ ಮೇ 31ರಂದು. ಮುಂದಿನ ಪ್ರಶ್ನೆ, ದೇಶದ ಮೊದಲ ಸಂಪೂರ್ಣ ಜಲಜನಕ ರೈಲಿಗೆ ಚಾಲನೆ ನೀಡಿದ ರಾಜ್ಯ ಯಾವುದು? ಇದರ ಉತ್ತರ ಹರಿಯಾಣ ರಾಜ್ಯ. ಮುಂದಿನ ಪ್ರಶ್ನೆ, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಇದರ ಉತ್ತರ ಡಿ ಕೆ ಶಿವಕುಮಾರ್.